ಅಷ್ಟಕ್ಕೂ ಘಟನೆ ನಡೆದಂತ ದಿನ ಸಭಾಪತಿ ಕೊಠಡಿಯಲ್ಲಿ ಆ ಪ್ರಭಾವಿ ಸಚಿವ ಕುಳಿತಿದ್ರು. ಕೇಸ್ ದಾಖಲಿಸಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ಆ ಪ್ರಭಾವಿ ಸಚಿವರೇ ಬುಲಾವ್ ಕೊಡ್ತಾರೆ. ಈ ವೇಳೆ ಎಡಿಜಿಪಿ ಹಿತೇಂದ್ರಗೂ ಕೂಡ ಅದೇ ಸಚಿವರು ಬುಲಾವ್ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಸಮಯದಲ್ಲಿ ಗೃಹ ಸಚಿವರಿಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ಸಭಾಪತಿ ಕೊಠಡಿಯಿಂದ ಹೊರ ಬರ್ತಾ ಇದ್ದ ಹಾಗೆ ಎಡಿಜಿಪಿ ಹಿತೇಂದ್ರ ಅವರು ಗೃಹ ಸಚಿವರಿಗೆ ಎದುರಾದಂತ ಹಿರಿಯ ಅಧಿಕಾರಿಗಳು ಗೃಹ ಸಚಿವರಿಗೆ ಕೆಲ ಹಿರಿಯ ಅಧಿಕಾರಿಗಳು ಎದುರಾಗ್ತಾರೆ. ಕೆಲವೇ ನಿಮಿಷಗಳಲ್ಲಿ ರವಿ ಮೇಲೆ ಎರಡನೇ ಬಾರಿಗೆ ಆ ಸಂದರ್ಭದಲ್ಲಿ ಹಲ್ಲೆ ಯತ್ನ ಕೂಡ ನಡೆಯುತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಈ ಟೈಮ್ನಲ್ಲಿ ಅಲ್ಲಿದ್ದಂತ ಅಧಿಕಾರಿಗಳ ಮೇಲೆ ಗೃಹ ಸಚಿವರು ಸ್ವಲ್ಪ ಗರಂ ಆದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಅದಾದ ನಂತರದಲ್ಲೂ ಕೂಡ ಗೃಹ ಸಚಿವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ನೀಡದೆ ಹಿರಿಯ ಒಬ್ಬರು ಸಚಿವರಿಗೆ ಮಾಹಿತಿಯನ್ನ ಕೊಡ್ಕೊಳ್ತಾ ಅವ್ರ ಜೊತೆಗೆ ಕಮ್ಯುನಿಕೇಶನ್ ನಲ್ಲಿದ್ದಂಥ ಅಧಿಕಾರಿಗಳು ಈ ಒಟ್ಟು ಪ್ರಕರಣವನ್ನ ನಿಭಾಯಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಅದು ಸ್ವಲ್ಪ ಗೃಹ ಸಚಿವರಿಗೂ ಬೇಸರ ತರಿಸಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತದೆ. ಅಂದ್ರೆ ತನ್ನ ಇಲಾಖೆಗೆ ಸಂಬಂಧಪಟ್ಟಾಗಿನ ಇತರ ಸಚಿವ ಓರ್ವ ಈ ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ರೆ ಬಹುಶಃ ಅದು ಯಾವ ಬೇಸರ ತರುತ್ತೋ ಅದೇ ತರನಾದಂಥ ಬೇಸರ ಗೃಹ ಸಚಿವರಿಗೂ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಇಲ್ಲಿ ಸಿ.ಟಿ. ರವಿ ಅವರು ಆಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಮಾತೇನಿದೆ ಅದು 100% ಅಕ್ಷರಮ್ಯ ತಪ್ಪು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಕಸ್ಮಾತ್ ಅವ್ರು ಆಡಿದ್ರೆ. ಬಟ್ ಈ ಪ್ರಕರಣವನ್ನ ನಿಭಾಯಿಸಿದಂತ ರೀತಿ ಇತ್ತಲ್ಲ, ಎಲ್ಲಿಗೋ ಕರ್ಕೊಂಡು ಹೋಗೋದು, ಕ್ರಷರಿಗೆ ಕರ್ಕೊಂಡು ಹೋಗೋರಂತೆ, ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿಯರಂತೆ, ಇವ್ರಿಗೆ ಏನ್ ಮಾಡಕ್ ಕೊಟ್ಟಿದ್ರು, ಇದನ್ನ ಯಾವ ರೀತಿ ನಿಭಾಯಿಸಿದ್ರು ಅನ್ನುವಂಥದ್ದು ಗೃಹ ಇಲಾಖೆ ಮೇಲೆ ಒಂದು ಗುಮಾನಿ ಬರುತ್ತೆ, ಇವ್ರೇನ್ ಫೇಲ್ಯೂರ್ ಇದ್ರಲ್ಲಿ ಅನ್ನುವಂಥದ್ದು. ಬಟ್ ಆಗಿರುವಂಥದ್ದು ಏನು, ಗೃಹ ಸಚಿವರು ಯಾಕೆ ಇದಕ್ಕೆ ಸಂಬಂಧಪಟ್ಟಂಗೆ ಬೇಸರ ಆಗಿದ್ದಾರೆ ಅನ್ನೋದಕ್ಕೆ ಕಾರಣ ಪ್ರಸನ್ನ? ಮಾಲ್ತೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಸಿ.ಟಿ. ರವಿ ಅವರು ಆಡಿದಂತಹ ಮಾತನ್ನ ಈ ಕ್ಷಣಕ್ಕೂ ಕೂಡ ಮಾಧ್ಯಮಗಳು ಒಪ್ಪೋದಕ್ಕೆ ಸಿದ್ಧರಿಲ್ಲ. ಆದ್ರೆ ಅದಾದ ಬಳಿಕ ನಡೆದಂತಹ ಘಟನೆಗಳು ಮತ್ತು ಒಂದಷ್ಟು ಒಳಗೊಳಗೆ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದಾವೆ. ಗೃಹ ಇಲಾಖೆಯ ನಿರ್ವಹಣೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಸಾರ್ವಜನಿಕ ವಲಯದಲ್ಲೂ ಕೂಡ ಎತ್ತಲಾಗ್ತಾ ಇದೆ. ಅವತ್ತು ಘಟನೆ ನಡೆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ, ಲಕ್ಷ್ಮೀ ಹೆಬ್ಬಾಳ್ ಸೇರಿದಂತೆ ಎಲ್ಲರೂ ಕೂಡ ಸಭಾಪತಿ ಹೊರಟ್ಟಿ ಅವರ ಕೊಠಡಿಯಲ್ಲಿ ಕೂತಿರ್ತಾರೆ. ಈ ಸಂದರ್ಭದಲ್ಲಿ ಪ್ರಭಾವಿ ಸಚಿವರು ಕೂಡ, ಆಯಕಟ್ಟಿನ ಜಾಗದಲ್ಲಿರುವಂತಹ ಸಚಿವರು ಕೂಡ ಆ ಒಂದು ಕೊಠಡಿಯಲ್ಲೇ ಕೂತಿರ್ತಾರೆ. ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬುಲಾವನ್ನ ಹೊರಡಿಸ್ತಾರೆ. ಎಡಿಜಿಪಿ ಹಿತೇಂದ್ರ ಅವರು ಸೇರಿದಂತೆ ಪ್ರಮುಖ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕರೆಸಿಕೊಂಡು ಒಂದಷ್ಟು ನಿರ್ದೇಶನಗಳನ್ನ ಆ ಪ್ರಭಾವಿ ಸಚಿವರು ಅದೇ ಸಭಾಪತಿಯವರ ಕೊಠಡಿಯಲ್ಲಿಯೇ ನೀಡ್ತಾರೆ. ಈ ಎಲ್ಲ ಮೀಟಿಂಗ್ಗಳು ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಅದು ಗೃಹ ಸಚಿವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಆ ಪ್ರಭಾವಿ ಸಚಿವರಿಗೆ ರಿಪೋರ್ಟ್ ಮಾಡ್ಕೊಳ್ತಿದ್ದಾರೆ ಎನ್ನುವಂತಹ ಯಾವ ಮಾಹಿತಿಯೂ ಕೂಡ ಇರೋದಿಲ್ಲ. ಎಡಿಜಿಪಿ ಹಿತೇಂದ್ರ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಹೊರಟ್ಟಿಯವರ ಚೇಂಬರ್ ಇಂದ ಹೊರಬರುವಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಕೂಡ ಎದುರಾಗ್ತಾರೆ. ಅಷ್ಟೊತ್ತಿಗೆ ಸಿ.ಟಿ. ರವಿಯವರ ಮೇಲೆ ಎರಡನೇ ಬಾರಿ ವಿಧಾನಸೌಧದ ಮೊಗಸಾಲೆಯ ಒಳಗಡೆಯೇ ಒಂದು ರೀತಿಯ ಹಲ್ಲೆ ಪ್ರಯತ್ನವೂ ಕೂಡ ನಡೆದು ಹೋಗಿತ್ತು. ಈ ಕಾರಣಕ್ಕೋಸ್ಕರ ಗೃಹ ಸಚಿವ ಪರಮೇಶ್ವರ್ ಅವರು ಹಿರಿಯ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾರೆ. ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರಿ ಅನ್ನುವಂತಹ ಗರಂ ಆದಂತಹ ಪರಮೇಶ್ವರ್ ಅವರಿಗೆ ಅಧಿಕಾರಿಗಳು ಮತ್ತೆ ಮಾಹಿತಿಯನ್ನು ಕೂಡ ನೀಡೋದಿಲ್ಲ. ಮತ್ತೆ ವಾಪಸ್ ಬಂದು ಎಡಿಜಿಪಿ ಹಿತೇಂದ್ರ ಸೇರಿದಂತೆ ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಅದೇ ಸಭಾಪತಿಯ ಕೊಠಡಿಯಲ್ಲಿ ಕೂತಿದ್ದಂತಹ ಹಿರಿಯ ಪ್ರಭಾವಿ ಸಚಿವರಿಗೆ ಮತ್ತೆ ರಿಪೋರ್ಟ್ ಅನ್ನ ಮಾಡ್ಕೊಳ್ತಾರೆ. ಅಲ್ಲಿಂದ ಅರೆಸ್ಟ್ ಆಗಿ ಇಡೀ ರಾತ್ರಿಯ ಬೆಳಗಿನ ತನಕದ ಪ್ರಕರಣಗಳು ಏನೆಲ್ಲ ಇದೀಗ ಆಕ್ಷೇಪಕ್ಕೆ ಗುರಿಯಾಗ್ತಿದಾವೆ ಆ ಎಲ್ಲ ಪ್ರತಿ ಹಂತದ ರಿಪೋರ್ಟ್ ಅನ್ನು ಕೂಡ ಗೃಹ ಸಚಿವರ ಬದಲಾಗಿ ಈ ಒಂದು ಪ್ರಭಾವಿ ಸಚಿವರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ರು ಅನ್ನುವಂತ ಅಂಶ ಇದೀಗ ಬೆಳಕಿಗೆ ಬರ್ತಾ ಇದೆ. ಇದು ಸಾಕಷ್ಟು ಅನುಮಾನಗಳನ್ನು ಕೂಡ ಕಾರಣವಾಗ್ತಾ ಇದೆ ಮತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತದ್ದು ಈಗ ಗೃಹ ಸಚಿವರು ಅನ್ನುವಂತ ರೀತಿಯಲ್ಲಿ ಆಗಿದೆ. ಈ ರೀತಿಯ ನಿರ್ದೇಶನಗಳನ್ನ ಕೊಟ್ಟಂತದ್ದೇ ಬೇರೆ, ಆದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮಾಹಿತಿ ಇಲ್ಲದೆಯೇ ಬೇರೆ ಯಾರೋ ಸಚಿವರು ಇಲಾಖೆಯನ್ನ ನಿರ್ವಹಣೆ ಮಾಡಿದ್ರು, ಟೇಕ್ ಓವರ್ ಮಾಡಿದ್ರು ಅನ್ನುವಂತ ರೀತಿಯ ಬೆಳವಣಿಗೆಗಳು ನಡೆದಿದ್ದಾವೆ. ಈ ಪ್ರಸಂಗಕ್ಕೆ ಇದೀಗ ಗೃಹ ಸಚಿವರು ಉತ್ತರ ಕೊಡಬೇಕಾಗಿದೆ. ಯಾವ ಕಾರಣಕ್ಕೆ ಪೊಲೀಸರು ಈ ರೀತಿ ಕಬ್ಬಿನ ಗದ್ದೆಗೆ, ಕ್ರಷರ್ ಕಡೆಗೆ ಎಲ್ಲ ಕಡೆಯೂ ಕೂಡ ಒಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಜೊತೆಗೆ ಕಾಂಗ್ರೆಸ್ನ ಒಳಗಡೆಯೇ ಒಂದಷ್ಟು ಶಾಸಕರು ಈ ರೀತಿಯ ಪೊಲೀಸರ ನಡವಳಿಕೆಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿ.ಟಿ. ರವಿ ಅವರು ಬಂಧನ ಆಗೋ ತನಕ ಎಲ್ಲವೂ ಕೂಡ ಸರಿಯಾಗಿತ್ತು, ಆದ್ರೆ ಬಂಧನದ ಬಳಿಕ ನಡೆದಂತಹ ಪ್ರೊಸೀಜರ್ ಲ್ಯಾಪ್ಸ್ ಗಳು ಇರಬಹುದು, ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಯಾವುದನ್ನು ಕೂಡ ಫಾಲೋ ಮಾಡದೇ ಇರುವಂತದ್ದು, ಇದೆಲ್ಲವೂ ಕೂಡ ಇದೀಗ ಕಾಂಗ್ರೆಸ್ನ ಒಳಮನೆಯಲ್ಲಿ ಒಂದಿಷ್ಟು ಆಕ್ಷೇಪಗಳಿಗೆ ಕಾರಣವಾಗ್ತಾ ಇದೆ. ಮಾಲ್ತೇಶ್, ಈಗ ಇದಕ್ಕೆ ಉತ್ತರ ಕೊಡಬೇಕಾದಂತ ಸಂದರ್ಭ ಈಗ ಬರುತ್ತೆ ಪ್ರಸನ್ನ, ನೀವು ಹೇಳಿದಾಗೆ. ಯಾಕಂತ ಅಂದ್ರೆ ಬಿಜೆಪಿ ಇದೊಂದು ದೊಡ್ಡ ಮಟ್ಟದ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೇಲಿನ ಮೇಲೆ ಈ ವಿಚಾರಗಳು ಪ್ರಶ್ನಾರ್ಥಕವಾಗಿ ಬಂದಂತ ಸಂದರ್ಭದಲ್ಲಿ ಗೃಹ ಇಲಾಖೆನೇ ಇದಕ್ಕೆ ಆನ್ಸರೇಬಲ್ ಆಗ್ತಾರೆ. ಸೊ ಇಲ್ಲಿ ತನಕ ಗೃಹ ಸಚಿವರು ಏನು ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ನಿಖರವಾಗಿ ಯಾವ್ಯಾವ ಕಾರಣಕ್ಕಾಗಿ ನಾವು ಅನ್ನುವಂಥದ್ದು ಏನು ಹೇಳಿಲ್ಲ, ಸುತ್ತಾಡ್ಸಿರೋದು ಒಂದು ಹೇಳಿದ್ದಾರೆ ಸೇಫ್ಟಿ ಪರ್ಪೋಸ್ ಅಂತ. ಕಬ್ಬಿನ ಬದ್ದೆ, ಕ್ರಷರು, ಇದಕ್ಕೆಲ್ಲೋ ಇನ್ನೂ ಹೋಗಿಲ್ಲ ವಿಷಯ. ಇದನ್ನ ಹೇಗೆ ಫೇಸ್ ಮಾಡೋಕೆ ನಿರ್ಧಾರ ಆಗ್ತಾ ಇದೆ ಅಂತೇಳಿ, ಜೊತೆಗೆ ಸರ್ಕಾರದಲ್ಲಿ ಸಚಿವರುಗಳ ನಡುವೆ ಬಹಳ ಅಸಮಾಧಾನ, ಭಿನ್ನಾಭಿಪ್ರಾಯಕ್ಕೂ ಇದೇನಾದ್ರು ಕಾರಣ ಆಗಬಹುದಾ ಅಂತೇಳಿ ಈ ಪ್ರಕರಣ? ಖಂಡಿತ ಮಲ್ತೇಶ್, ಸಹಜವಾಗಿ ಗೃಹ ಇಲಾಖೆ ನೇರವಾಗಿ ಮುಖ್ಯಮಂತ್ರಿಗಳ
ಅಧೀನದಲ್ಲಿ ಅಥವಾ ಗೃಹ ಸಚಿವರ ವ್ಯಾಪ್ತಿಗೆ ಮಾತ್ರ ಬರುತ್ತೆ. ಗೃಹ ಸಚಿವರು ಅದನ್ನ ನಿಭಾಯಿಸಬೇಕು. ಇಲ್ಲದೆ ಹೋದ್ರೆ ಆಂತರಿಕ ಭದ್ರತೆಯ ಬಗ್ಗೆ ಗಮನ ಹರಿಸಬೇಕಂತ ದೊಡ್ಡ ಜವಾಬ್ದಾರಿ ಇರುವಂತದ್ದು ಮುಖ್ಯಮಂತ್ರಿಗಳಿಗೆ. ಆ ಇಂಟೆಲಿಜೆನ್ಸ್ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಆಗುತ್ತೆ. ಆದ್ರೆ ಈ ಪ್ರಕರಣವನ್ನ ತೆಗೆದುಕೊಂಡ್ರೆ ಸಿಟಿ ರವಿ ಅವರ ಬಂಧನ ಆದ ಬಳಿಕದ ಎಲ್ಲ ಪ್ರಸಂಗಗಳು ಕೂಡ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಕಣ್ತಪ್ಪಿನಿಂದ ಹೊರತಾಗಿ, ಅಂದ್ರೆ ಅವರ ಅಂಚಿನ ಹೊರತಾಗಿ ಎಲ್ಲೋ ಒಂದ್ ಕಡೆ ನಡೆದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂತಹ ಸಚಿವರು ಯಾರೇ ಇರಬಹುದು, ಆದ್ರೆ ಉತ್ತರದಾಯಿತ್ವ ಮಾತ್ರ ಗೃಹ ಇಲಾಖೆಯ ಹೊಣೆ ಹೊತ್ತಂತ ಪರಮೇಶ್ವರ್ ಅವರಿಗೆ ಬಂದಿದೆ. ಈ ಕಾರಣಕ್ಕೋಸ್ಕರ ಅವರು ನಿನ್ನೆ ಕೂಡ ಹೇಳ್ತಾ ಇರುವಂತದ್ದು, ನಾನು ಪೊಲೀಸರಿಂದ ವರದಿ ತರಿಸ್ಕೊಳ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ರೀತಿ ಸುಮಾರು 300-400 ಕಿಲೋಮೀಟರ್ ಆಗುವಷ್ಟು ಸುತ್ತಾಟವನ್ನ ನಡೆಸಿದ್ರು? ವ್ಯಾಪ್ತಿ ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯನ್ನ ಹೊರತುಪಡಿಸಿದಂತ ಜಾಗಗಳಿಗೂ ಜಿಲ್ಲೆಗಳಿಗೂ ಕೂಡ ಯಾಕೆ ಸಿಟಿ ರವಿ ಅವರನ್ನ ನಡುರಾತ್ರಿಯಲ್ಲಿ ಕರ್ಕೊಂಡು ಹೋಗ್ಲಾಯ್ತು? ಯಾಕೆ ಚಿಕಿತ್ಸೆಯನ್ನ ಕೊಡಿಸುವಲ್ಲಿ ಪೊಲೀಸರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ರ ಅನ್ನುವಂತ ಎಲ್ಲ ಕೂಡ ವರದಿಯನ್ನ ತರಿಸ್ಕೊಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಉತ್ತರವನ್ನಂತೂ ಗೃಹ ಇಲಾಖೆಯೇ ಕೊಡ್ಬೇಕಾಗುತ್ತೆ ಮಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.